ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ವಿಲೇಜ್ ವ್ಲಾಗ್. ಫ್ರೆಂಡ್ಸ್, ಬನ್ನಿ ಇವತ್ತು ಗುಂಡ್ಮಲ್ಗೆ ಹೂವನ ಹೇಗೆ ಕಟ್ಟೋದು ಅಂತ ತೋರಿಸ್ತೀನಿ. ನೋಡಿ, ನಾನು ದಾರನ ತಗೊಂಡಿದ್ದೀನಿ, ಹೂವು ಕಟ್ಟೋ ದಾರನ. ಹೂವು ಕಟ್ಟೋ ದಾರನ ತಗೊಂಡು ಒಂದು ನಾಟ್ ಹಾಕ್ಕೊತಾ ಇದ್ದೀನಿ. ನಾಟ್ ಹಾಕ್ಕೊಂಡು ನೋಡಿ, ಇದು ಗುಂಡ್ಮಲ್ಗೆ ಹೂವು 1/4 kg ತಗೊಂಬಂದಿದ್ದೆ ಅಂಗಡೀಲಿ. ಅದನ್ನ ಹೇಗೆ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಫಸ್ಟು ಪನ್ನೀರ್ ಪತ್ರೆನ ಇಟ್ಕೊತಾ ಇದ್ದೀನಿ. ಅದಕ್ಕೆ ಕನಕಾಂಬರ ಕೂಡ ಆ್ಯಡ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಕ್ಕದಲ್ಲಿರೋ ಬೆಲ್ ಅಕೌಂಟ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನೋಡಿ, ಇವಾಗ ಮೇಲೆ ಒಂದು ಗುಂಡ್ಮಲ್ಗೆ ಹೂವು, ಕೆಳಗಡೆ ಒಂದು ಗುಂಡ್ಮಲ್ಗೆ ಹೂವು ಇಟ್ಬಿಟ್ಟು ಈ ಥರ ನೋಡ್ತಾ ಇರ್ಬೋದು, ದಾರನ ತಿರ್ಸಿ ಹೂವು ಕಟ್ತೀನಿ. ನೋಡಿ, ಮೇಲೆ ಒಂದು, ಕೆಳಗಡೆ ಒಂದು, ಮೇಲೆ ಒಂದು ಹೂವು ಇಕ್ಬೇಕು, ಕೆಳಗಡೆ ಒಂದು ಹೂವು ಇಕ್ಬೇಕು. ಅದನ್ನು ಹತ್ರ ಎಳ್ಕೊಂಡು ಕೆಳಗಡೆ ಒಂದಿಂದ ಒಂದು ಸುತ್ತು ತಂದು ಮೇಲಿನಿಂದ ಒಂದು ನಾಟ್ ಹಾಕ್ಕೊಬೇಕು. ನೋಡಿ, ಮೇಲೆ ಒಂದು ಹೂವು, ಕೆಳಗಡೆ ಒಂದು ಹೂವು ಹತ್ರ ತಂದು ಕೆಳಗಡೆ ಒಂದು ಸುತ್ತು, ಮೇಲೆ ನಾಟ್ ಹಾಕ್ಕೊಬೇಕು. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾನು ಹೇಗೆ ಹೂವು ಕಟ್ತೀನಿ, ಹೊಸಬ್ರಾದರೆ ಹೇಗೆ ಹೂವು ಕಟ್ಟೋದು ಅಂತ ಕಲ್ಕೊಬೋದು. ನಾವು ಕಟ್ತಾ ಕಟ್ತಾ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದೇ ಸರಕ್ಕೆ ಏನು ಕಲಿಯೋಕ್ಕಾಗಲ್ಲ. ನಾವು ಟ್ರೈ ಮಾಡ್ತಾ ಇದ್ರೆ ಬರುತ್ತೆ. ನಾವು ಹೊಸಬ್ರು, ನಾನು ಹೂವು ಕಟ್ಟೋದು ಕಲ್ಕೊಬೇಕು ಅಂತಂದರೆ ನನ್ನ ವಿಡಿಯೋ ನೋಡಿಬಿಟ್ಟು ಯಾವ ಥರ ಕಟ್ತೀನಿ ಅಂತ ನೋಡಿ ಕಲ್ತ್ಕೊಳ್ಳಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಟ್ತಾ ಇದ್ದೀನಿ ಅಂತ. ನೋಡಿ, ಮೇಲೆ ಒಂದು ಹೂವು, ಕೆಳಗಡೆ ಒಂದು ಹೂವು ಇಕ್ಕಿ ಹತ್ರ ತಂದು ಕೆಳಗಡೆನಿಂದ ಒಂದು ಸುತ್ತಾಕಿ ಮೇಲೆ ನಾಟ್ ಹಾಕ್ಕೊಳೋದು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದೇ ಥರ ನೀವು ಕೂಡ ಟ್ರೈ ಮಾಡಿ ಮನೇಲಿ. ಗುಂಡ್ಮಲ್ಗೆ ಹೂವು, ಸೂಜಿ ಮಲ್ಗೆ ಹೂವು ಇದೆಲ್ಲನೂ ದೇವ್ರ ಫೋಟೋಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಅದಕ್ಕೆ ನಾನು ತುಂಬ ಗುಂಡ್ಮಲ್ಗೆ ಹೂವು, ಸೂಜಿ ಮಲ್ಗೆ ಹೂವನೇ ಮುಡಿಸ್ತೀನಿ ದೇವ್ರಿಗೆ. ಮತ್ತು ರೋಸು, ಚಾಮಂತಿ ಹೂವು ಇಷ್ಟು ಮುಡಿಸ್ತೀನಿ. ತುಂಬ ಶುಕ್ರವಾರ, ಸೋಮವಾರ ಬಂದು ಗುಂಡ್ಮಲ್ಗೆ ಇಲ್ಲ ಸೂಜಿ ಮಲ್ಗೆ ಹೂವನ್ನ ಮುಡಿಸ್ತೀನಿ. ಆಮೇಲೆ ಸೆಂಟ್ರಲ್ಲಿ ಒಂದು ಎಲೆ ಪನ್ನೀರ್ ಎಲೆ ಇಕ್ಬಿಟ್ಟು 2 ಕನಕಾಂಬರ ಇಕ್ಕಿ ಕಟ್ತೀನಿ. ಈ ಥರ ಕಟ್ಟೋದ್ರಿಂದ ಹೂವು ಹಾರನೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಲಾಸ್ಟ್ವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ.
ಓಕೆ, ಈ ಥರ ಸೆಂಟ್ರಲ್ಲಿ ಎಲೆ ಹಾಕ್ಕೊಬೇಕು, ಆವಾಗೆ ಚೆನ್ನಾಗಿರೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್. ಹಾರ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಹೂವು ಕಟ್ಟಿದ್ದಾದಮೇಲೆ ತೋರಿಸ್ತೀನಿ, ಅದನ್ನು ಕೂಡ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನನ್ನ ವಾಯ್ಸ್ ಕ್ಲಿಯರ್ ಆಗಿಲ್ಲ ಫ್ರೆಂಡ್ಸ್. ಓಕೆ, ಪೂರ್ತಿಯಾಗಿ ಕಟ್ಟು ತೋರಿಸ್ತೀನಿ. ನನಗೆ ನೆಗಡಿ ಆಗಿಬಿಟ್ಟಿದೆ, ಇದಕ್ಕೆ ವಾಯ್ಸು ಕ್ಲಿಯರ್ ಆಗಿಲ್ಲ, ಏನೋ ಅಂದ್ಕೊಬೇಡಿ ಫ್ರೆಂಡ್ಸ್. ನಾನು ಈ ಹೂವೆಲ್ಲ ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ, ಹೂವೆಲ್ಲ ಕಟ್ಟಿದ್ದಾಯಿತು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹೂವು ಅಂತ. ನೋಡಿ, ಒಂದು 4 ಮೊಳ ಅಷ್ಟು ಹೂವು ಬಂದಿದ್ದಾವೆ. ಓಕೆ, ಬಾಯ್ ಫ್ರೆಂಡ್ಸ್.